ಈಸಿ ಸೈಕಲ್ಸ್ ಅಂತ. ಈಸಿ ಸೈಕಲ್. ಇದು ಬ್ಯಾಟ್ರಿ ಬ್ಯಾಟ್ರಿ ಇದೆ, ಲೈಟ್ ಇದೆ, ಹಾರನ್ ಇದೆ, ಲೈಟ್ ಇದೆ. ಓಕೆ ಓಕೆ. ಮುಂಚೆ ಡೈನಮೋ 21 ಗೇರ್ ಸೈಕಲ್ಲು, ರೆಗ್ಯುಲರ್ 21 ಗೇರ್ ಸೈಕಲ್ಲು. ಇದು ಈಸಿ, ಯಾರು ತಗೊಂಡ್ರು ರೆಗ್ಯುಲರ್ ಸೈಕಲ್ ಶಾಪ್ ಅವರು ರಿಪೇರಿ ಮಾಡ್ಬೋದು. ನಿಮಗೆ ಮನೆ ಒಳಗೆ ಇಟ್ಕೊಂಡು ಸೈಕಲ್ಲು ಚಾರ್ಜಿಂಗ್ ಹಾಕೋದು ಕಷ್ಟ ಅಂದರೆ ಲಾಕ್ ಓಪನ್ ಮಾಡಿದ್ರೆ ಬ್ಯಾಟ್ರಿ ಹೊರಗೆ ಬರ್ತದೆ, ಬ್ಯಾಟ್ರಿ ಅಷ್ಟೇ ತೊಗೊಂಡೋಗಿ ಚಾರ್ಜ್ ಮಾಡ್ಕೋಬೋದು. ಇಲ್ಲಿ ಬ್ಯಾಟ್ರಿ ಎಷ್ಟಿದೆ ಅಂತ ಬರ್ತದೆ, ಫುಲ್ಲು ಎಂಟಿ 4 ಇದರಲ್ಲಿ ಬರ್ತದೆ. ಇಲ್ಲಿ ಇದು ಬಂದ್ಬಿಟ್ಟು ಕಿಲೋಮೀಟ್ರ್ ಎಷ್ಟು ಓಡಿದೆ ಅಂತ ಬರ್ತದೆ. ಇದು ಬಂದು ಸ್ಪೀಡು, ಸ್ವಲ್ಪ ಸ್ಪೀಡು. ಇದು ಇವಾಗ ಫುಲ್ ಪವರ್ ಮೋಡಲ್ ಇದೆ, ಹೆವಿ ಸ್ಪೀಡಲ್ಲಿ ಹೋಗುತ್ತೆ. ಇಷ್ಟು 30 ಕಿಲೋಮೀಟ್ರ್, 29-30 ಕಿಲೋಮೀಟ್ರ್ ಸ್ಪೀಡ್ ತನಕ ಅಚೀವ್ ಆಗುತ್ತೆ. 4 ಇಯರ್ಸಿಂದ ಸತತವಾಗಿ ಈ ಥರದೊಂದು ಪ್ರಾಜೆಕ್ಟ್ ಮಾಡಬೇಕಂತಿದ್ವಿ. ನಾನು ನಮ್ಮ ಸ್ನೇಹಿತರು ಕೂಡಿ ಇದು ಮಾಡಿರೋದು. ನಾವು ಫಸ್ಟು ಮಾಡಿದಾಗ ಸ್ವಲ್ಪ ಹೆಚ್ಚಿನ ಪ್ರಮಾಣದಲ್ಲಿ ಮಿಷಿನ್ ಕಾಂಪೌಂಡ್ CNC ಮಾಡಿದ್ವಿ. ಅದರದ್ದು ದುಬಾರಿ ಆಯಿತು ಬೆಲೆ, ಮಾರ್ಕೆಟಲ್ಲಿ ಪ್ರೈಸ್ ಜಾಸ್ತಿ ಆಯಿತು ಅಂತೇಳಿ ಕಮ್ಮಿ ರೇಟಿಂದ ಬಿಡಬೇಕಂತ ಅರ್ಜೆಂಟಲ್ಲಿ ಇದೊಂದು 3 ಮಂತ್ಸಲ್ಲಿ ಈ ಥರದೊಂದು ಸೈಕಲ್ ಡೆವಲಪ್ ಮಾಡಿದ್ವಿ. ಇದು ಬ್ಯಾಟ್ರಿ ಆಪರೇಟೆಡ್ಡು, ತುಳಿಲೂಬೋದು, ಬ್ಯಾಟ್ರಿಲೂ ಓಡುತ್ತದೆ. ಬ್ಯಾಟ್ರಿಗೆ ನಿಮಗೆ 5 ಆಪ್ಷನ್ಸ್ ಇದೆ. 20% ಬ್ಯಾಟ್ರಿ ಸಪೋರ್ಟ್ ಕೊಡ್ತದೆ, ಇನ್ನು 80% ನೀವು ತುಳಿಬೇಕು. 40% ಇದೆ, 60% ಇಲ್ಲ 100% ಬ್ಯಾಟ್ರಿಲೇ ಓಡ್ತದೆ. ಇದರಲ್ಲಿ 2 ಇದೆ, ಒಂದು ಬೆಲೂನ್ ಟೈರ್ದು, ಇನ್ನೊಂದು ರೆಗ್ಯುಲರ್ ಟೈರ್ದು. ಈಗ ಸೈಕಲ್ ತುಳಿಯೋ ಹವ್ಯಾಸ ಜಾಸ್ತಿ ಆಗ್ತಾ ಇದೆ. ಸಿಟಿಗಳಲ್ಲಿ ತುಂಬಾ ಜನ ಸೈಕಲ್ ಓಡಿಸ್ತಾ ಇದ್ದಾರೆ. ಇದೊಂದು ಒಳ್ಳೆ ಸುಸ್ತಾದ್ರೆ ಅಕಸ್ಮಾತ್ ನಮಗೆ ಬ್ಯಾಟ್ರಿ ಇದಾಗತ್ತೆ, ರೆಗ್ಯುಲರ್ ಟೈಮಲ್ಲಿ ಮಾಮೂಲಿ ಪೆಟ್ರೋಲ್ ಹೊಡ್ಕೊಂಡು ಹೊಡಿಬೋದು, ಸೈಕಲ್ ಹೊಡಿಬೋದು. ಇದು ಕೂಡ ಇವತ್ತು ಸಿಗುತ್ತೆ. ಆಸಕ್ತಿ ಇರುವಂಥವ್ರು ಸಂಪರ್ಕ ಮಾಡಿ ಪರ್ಚೇಸ್ ಮಾಡ್ಬೋದು. ಇದಕ್ಕೆ ಅಂದಾಜು ಒಂದು ಬೆಲೆ ಎಷ್ಟಾಗ್ಬೋದು ಸರ್? ಅದಕ್ಕೆ ವೇರಿಯೇಷನ್ ಸರ್, ಇದು ಸದ್ಯಕ್ಕೆ ಫ್ಯಾಕ್ಟ್ರಿ ಬೆಲೆ ಬಂದ್ಬಿಟ್ಟು ಟ್ಯಾಕ್ಸ್ ಸೇರಿ 29,000. ಇದಕ್ಕೆ 35,000 ಆಗುತ್ತೆ. ದಪ್ಪ ಟೈರ್ ಇರೋದು ಜಾಸ್ತಿ ಫ್ಯಾಕ್ಟ್ರಿ ಬೆಲೆ. ಇದು ಏನು ಎಷ್ಟು ಸರ್ ಕಂಪ್ನಿ ಇಟ್ಕೊಂಡಿದ್ರೆ ಈಸಿ ಸೈಕಲ್ಸ್ ಅಂತ ಬೆಂಗಳೂರಲ್ಲಿ ಇದೆ, ನಮ್ಮ ಸ್ನೇಹಿತರು ನಡೆಸ್ತಾರೆ. ಈಸಿ ಸೈಕಲ್ಸ್. ಇಲ್ಲೇನು ಆಪ್ಷನ್ ಬರುತ್ತೆ ಸ್ವಲ್ಪ ತೋರಿಸ್ಬೋದಾ ಸರ್? ಒಂದು ಸ್ವಲ್ಪ ಇದನ್ನು ತೋರಿಸ್ಬೋದಾ? ಇಲ್ಲಿ ಇದು ಆನ್ ಮಾಡಬೇಕು. ಇಲ್ಲಿ ಬ್ಯಾಟ್ರಿ ಎಷ್ಟಿದೆ ಅಂತ ಬರ್ತದೆ, ಫುಲ್ಲು ಎಂಟಿ 4 ಇದರಲ್ಲಿ ಬರ್ತದೆ. ಇಲ್ಲಿ ಇದು ಬಂದ್ಬಿಟ್ಟು ಕಿಲೋಮೀಟ್ರ್ ಎಷ್ಟು ಓಡಿದೆ ಅಂತ ಬರ್ತದೆ. ಇದು ಬಂದು ಸ್ಪೀಡು, ಸ್ವಲ್ಪ ಸ್ಪೀಡು. ಇದು ಇವಾಗ ಫುಲ್ ಪವರ್ ಮೋಡಲ್ ಇದೆ, ಹೆವಿ ಸ್ಪೀಡಲ್ಲಿ ಹೋಗುತ್ತೆ. ಇಷ್ಟು 30 ಕಿಲೋಮೀಟ್ರ್, 29-30 ಕಿಲೋಮೀಟ್ರ್ ಸ್ಪೀಡ್ ತನಕ ಅಚೀವ್ ಆಗುತ್ತೆ. ಇದ್ರ ಮೇಲೆ ನೀವು ಪೆಡ್ಲ್ ಹೊಡೆದ್ರೆ ಇನ್ನೊಂದು ಚೂರು ಹೆಚ್ಚಿಗೆನೇ ಓಡ್ತದೆ, ಬಟ್ ಅಷ್ಟೊಂದು ನಾವು ಇದು ಮಾಡೋದಿಲ್ಲ. 20ಕ್ಕೆ ಹೋಗುತ್ತೆ. ಅದು ಪವರ್ ಮೋಡಲ್ಲಿ 20 ಪವರ್ ಮೋಡಲ್ಲಿ ಅಷ್ಟು ಓಡ್ತದೆ. ನೀವು ಪವರ್ ಮೋಡ್ 5 ಇದೆ, ಇದು 100% ಬ್ಯಾಟ್ರಿ ಓಡೋದು. ನೀವು ಕಮ್ಮಿ ಮಾಡ್ಕೊಂಡ್ರೆ 4ಗೆ ಬಂದರೆ ಸ್ಟ್ಯಾಂಡರ್ಡಲ್ಲಿ 3 ಮೋಡ್ ಇರ್ತದೆ, 2, 3, 4. ಇದು ಎಕನಾಮಿ ಮೋಡು. ಇದರಲ್ಲಿ ನೀವು 20% ಅಷ್ಟೇ ಬ್ಯಾಟ್ರಿ ಯೂಸ್ ಆಗುತ್ತೆ, ಇನ್ನು 80% ನೀವು ಪೆಡಲ್ ಮಾಡಬೇಕು. ಆ ಪೆಡಲ್ ಮಾಡೋದಕ್ಕೂ ನಿಮ್ಗೆ ಈಸಿ ಆಗಕ್ಕೆ ಗೇರ್ ಸಿಸ್ಟಮ್ ಇದೆ. ಅದು ಸ್ಪ್ರಾಕೆಟ್ ಚೇಂಜ್ ಆಗುತ್ತೆ, ನಿಮ್ಗೆ ಅಲ್ಲೂ ಎಫರ್ಟ್ ಕಮ್ಮಿ ಆಗುತ್ತೆ, ಪೆಡ್ಲಿಂಗ್ ಎಫರ್ಟು ಕಮ್ಮಿ ಆಗುತ್ತೆ. ಒಟ್ಟಿನಲ್ಲಿ ಒಂದು ಎಲ್ಲರಿಗೂ ಉಪಯೋಗ ಆಗೋಂಥ ಸೈಕಲ್. ಇವಾಗ ಈಗಿನ ಒಂದು ಹೊಸ ಜನರೇಷನ್, ಹೊಸ ಸೈಕಲ್ ಇವೆಲ್ಲನೂ ತುಂಬ ಜನ ಬಳಸ್ತಾ ಇದ್ದಾರೆ. ಹೌದು, ಇದೆಲ್ಲ ತುಂಬ ಜನ ಮಾಡ್ತಾ ಇದ್ದಾರೆ. ಆಸಕ್ತಿ ಇರೋ ಖಂಡಿತವಾಗ್ಲೂ ಇದನ್ನು ತೊಗೊಳ್ಬೋದು. ನಾನು ನಂಬರ್ನ ಕೆಳಗಡೆ ಹಾಕ್ತೀನಿ, ವಿಡಿಯೋ ಕೆಳಗಡೆ ಹಾಕ್ತೀನಿ. ದಯವಿಟ್ಟು ಸಂಪರ್ಕ ಮಾಡಿ ಈ ಥರದೆಲ್ಲ ತೊಗೊಳ್ಳಿ. ತುಂಬ ಖುಷಿ ಆಯಿತು ನಮ್ಮನ್ನ ಭೇಟಿ ಮಾಡಿ. ಇದಿಷ್ಟೇ ಇಲ್ದಂಗೆ ಇವರು ಹಸುಗಳಿಂದ, ಗೋಮಯದಿಂದ ಹಲ್ಪುಡಿ ಮತ್ತು ಧೂಪ, ಸೋಪು, ಈ ರೀತಿ ದಿನನಿತ್ಯ ನಾವು ಮನೇಲಿ ಬಳಸೋವಂಥ ಪದಾರ್ಥಗಳೆಲ್ಲ ತಯಾರು ಮಾಡ್ತಾರೆ. ಅದು ಕೂಡ ಬೇಕಿದ್ರೆ ಖಂಡಿತ ಮುಂಚೆನೇ ತಿಳಿಸಿ ಅವ್ರಿಗೆ, ಅವರು ಮಾಡಿ ನಿಮಗೆ ತಲುಪಿಸೋ ವ್ಯವಸ್ಥೆ ಮಾಡ್ತಾರೆ. ತುಂಬ ಖುಷಿ ಆಯ್ತು ಸರ್ ನಿಮ್ಮ ಭೇಟಿ ಮಾಡಿ. ಥ್ಯಾಂಕ್ ಯು.